ನಮಸ್ಕಾರ. ಲೌಡ್ ಸ್ಪೀಕರ್ಗೆ ಸ್ವಾಗತ. ಲೋಕಸಭೆ ಚುನಾವಣೆ ಬಂದೇ ಬಿಟ್ಟಿದೆ. ಎಲ್ಲಾ ಪಕ್ಷಗಳಲ್ಲೂ ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಯಾಗಿದೆ. ಇನ್ನು ಕೆಲವು ಕ್ಷೇತ್ರಗಳಲ್ಲೂ ಕೂಡ ಭಾರಿ ಕಸರತ್ತು ನಡೀತಾ ಇದೆ. ಇದರ ಮಧ್ಯೆಯೇ ನಾವು ಲೌಡ್ ಸ್ಪೀಕರ್ ಜೊತೆ ಪ್ರಯಾಣ ನಡೆಸಿದ್ದೇವೆ. ಅಲ್ಲಿ ಎಂಪಿ ಆದ್ರೆ ಏನೇನ್ ಮಾಡ್ತೀವಿ ಅಂತ ಜನ ಹೇಳ್ಕೊಂಡಿದ್ದಾರೆ. ನಾವು ಪ್ರತಿದಿನ ಅವರಲ್ಲೊಬ್ಬರನ್ನ ಗುರುತಿಸಿ ಬಹುಮಾನ ಕೂಡ ಕೊಡ್ತೀವಿ. ಹಾಗಾದ್ರೆ ಬನ್ನಿ, ಜನ ಏನಂತ ಎಲೆಕ್ಷನ್ ಸ್ಪೀಚ್ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬರೋಣ. ನಾನೇನಾನ ಎಂ ಪಿ ಆದರೆ ಕೇಂದ್ರ ಸರ್ಕಾರದಲ್ಲಿ ಬರೋಂಥ ಅನುದಾನಗಳನ್ನು ತಂದು ಇಲ್ಲಿ ಡೆವಲಪ್ ಮಾಡೋಕ್ಕೆ ನಾನು ಸಾಕಷ್ಟು ಪ್ರಯತ್ನ ಮಾಡ್ತೀನಿ. ಅದಲ್ಲದೆ ನಮ್ಮ ದೇಶದಲ್ಲಿ ಬಡತನ ತುಂಬ ಜಾಸ್ತಿ ಆಗಿದೆ ಹಾಗೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ಭ್ರಷ್ಟಾಚಾರವನ್ನು ಫಸ್ಟು ಓಡಿಸ್ಬೇಕು. ಹಾಗೂ ನೀರಿನ ಸಮಸ್ಯೆ ತುಂಬ ಇದೆ. ನದಿಗಳು ಜೋಡಣೆ ಮಾಡಬೇಕು. ನದಿಗಳು ಜೋಡಣೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಕೃಷಿಗಾಗಲಿ ಕುಡಿಯೋಕ್ಕಾಗಲಿ ನೀರಿನ ಸಮಸ್ಯೆ ಇರೋದಿಲ್ಲ. ಮೊದಲಿಗೆ ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು. ಹಾಗೂ ವಿದೇಶದಲ್ಲಿರೋಂಥ ಕಪ್ಪು ಹಣವನ್ನು ನಾವು ನಮ್ಮ ದೇಶಕ್ಕೆ ತಂದರೆ ಪೆಟ್ರೋಲ್ ಬೆಲೆ ಹಾಗೂ ಡೀಸೆಲ್ ಬೆಲೆ, ದವಸ ಧಾನ್ಯಗಳ ಬೆಲೆ ಕಡಿಮೆ ಆಗ್ತದೆ. ಫಸ್ಟು ಹೊರದೇಶದಲ್ಲಿರ್ತಕ್ಕಂಥ ಈ ಓಲ್ಡ್ ಮನಿಯನ್ನು ನಮ್ಮ ದೇಶಕ್ಕೆ ತರೋಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ನಾನು ಎಂ ಪಿ ಆದರೆ. ಹಾಗೂ ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅನ್ನೋಂಥವ್ರನ್ನ ಮಾತ್ರ ಈ ಎಂ ಪಿ ಎಲೆಕ್ಷನಲ್ಲಿ ಗೆಲ್ಲಿಸ್ಬೇಕು ಜನ. ಅವ್ರ ಸ್ವಾರ್ಥಕ್ಕಾಗಿ ಯಾರು ಬರ್ತಾರೆ ಅವ್ರನ್ನ ಗೆಲ್ಲಿಸಬಾರ್ದು. ಮುಂದಿನ ಪೀಳಿಗೆಗೆ ಯಾರು ಏನು ಬಿಟ್ಟು ಹೋಗ್ತಾರೆ ಅಂಥವ್ರಿಗೆ ಮಾತ್ರ ಸಪೋರ್ಟ್ ಮಾಡಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಅನಿಸಿಕೆ ಅಂದರೆ, ಇನ್ ಕೇಸ್ ನನಗೆ ಎಂ ಪಿ ಇಲೆಕ್ಷನ್ಗೆ ಸೀಟ್ ಕೊಟ್ಟು ನಾನೇನಾದ್ರು ಗೆದ್ದು ಬಂದರೆ, ಫಸ್ಟ್ ಆಫ್ ಆಲ್ ನಾನು ಯಾರಿಗೂ ದುಡ್ಡು ಕೊಡದೆ ನಾನು ಗೆದ್ದು ಬರಬೇಕು. ಈಗ 1,000, 2,000, 3,000 ಸೀರೆಗಳು ಹಂಚೋದು ಏನೇನೋ ಕೊಟ್ಟು ಆಮಿಷಗಳನ್ನ ತೋರಿಸಿ ಗೆಲ್ತಾರೆ. ನಂದು ಪ್ರಾಮಾಣಿಕತೆ, ನನ್ನ ಮೇಲೆ ನಂಬಿಕೆ ಇಟ್ಟು ಜನ ಓಟ್ ಕೊಟ್ಟರೆ ಆ ನಂಬಿಕೆನ ಉಳಿಸ್ಕೊಳ್ಳೋದೇ ನನ್ನ ಮೊದಲ ಆದ್ಯತೆ. ಇನ್ನು ಅಂದಾಗೆ ಕೇಂದ್ರ ಸರ್ಕಾರದಿಂದ ಏನೇನು ಅನುದಾನಗಳು ರಾಜ್ಯ ಸರ್ಕಾರಕ್ಕೆ ಸಿಗಬೇಕು ಅದನ್ನು ನನ್ನ ಕ್ಷೇತ್ರಕ್ಕೆ ಪ್ರಪ್ರಥಮವಾಗಿ ಒದಗಿಸಿಕೊಟ್ಟು, ಮುಖ್ಯವಾಗಿ ಮಹಿಳೆಯರು, ನಾನೊಬ್ಬಳು ಮಹಿಳೆ ಆಗಿರೋದ್ರಿಂದ ಮಹಿಳೆಯರ ಬಗ್ಗೆ ನನ್ನದು ಜಾಸ್ತಿ ಆದ್ಯತೆ. ಮಹಿಳೆಯರ ಶಿಕ್ಷಣ, ಮಹಿಳೆಯರ ರಕ್ಷಣೆ, ಮಕ್ಕಳ ಶಿಕ್ಷಣ, ಈಗ ಬಾಲಕಾರ್ಮಿಕರನ್ನು ತಡೆಯೋದು, ಮತ್ತು ಇನ್ನೊಂದು ಮೂರನೇದು ನನ್ನ ಆದ್ಯತೆ ಅಂದರೆ ಮೆಟ್ರೋ ಟ್ರೈನ್. ಈಗಾಗಲೇ ನಮ್ಮ ಪೀಣ್ಯದವರೆಗೆ ಮೆಟ್ರೋ ಟ್ರೈನು ಮುಂದುವರಿಸಿದ್ದಾರೆ. ಅದೇ ಥರ ಅದು ಹೇಸರಘಟ್ಟದವರೆಗೋ ಅಥವಾ ನೆಲಮಂಗಲದವರೆಗೋ ನಮ್ಮದು ಬ್ಯಾಂಗ್ಳೂರು ಎಲ್ಲಿವರೆಗೆ ವಿಸ್ತರಣೆಗೊಂಡಿದೆ ಅಲ್ಲಿವರೆಗೆ ವಿಸ್ತರಿಸೋದೆ ನಂದು ಇನ್ನೊಂದು ಪ್ರಥಮ ಆದ್ಯತೆ. ಭ್ರಷ್ಟಾಚಾರ ಅಂದರೆ ಅದು ಎಲ್ಲೆಲ್ಲಿಗೆ ತುಂಬಿಕೊಂಡಿದೆ, ಎಲ್ಲಿ ಇಲ್ಲ, ಹೆಜ್ಜೆ ಇಟ್ಟಲ್ಲೆಲ್ಲ ಭ್ರಷ್ಟಾಚಾರನೇ. ಅದೇ ನಮ್ಮದು ಬೃಹತ್ ಭೂತವಾಗಿ ಕಾಡ್ತಾ ಇರೋದು, ಅದೇ ಪ್ರಜಾಪ್ರಭುತ್ವನ ಕಾಡ್ತಿರೋದು ಭ್ರಷ್ಟಾಚಾರ ಒಂದೇ. ಅದನ್ನು ಹಿಕ್ಕಕ್ಕೆ ಪ್ರತಿಯೊಬ್ಬರು ಜನಸಾಮಾನ್ಯರು, ನಾಗರಿಕರು, ಈ ಗೆದ್ದು ಬಂದ ಎಂ ಪಿಗಳೇ ಹೋರಾಡಿದರೆ ಸಾಲೋದಿಲ್ಲ. ಎಲ್ಲ ನಾಗರಿಕರನ್ನ ನಮ್ಮ ಜೊತೆ ಕೈ ಸೇರಿಸಿ ನಮ್ಮ ಜೊತೆ ದುಡ್ದು ಭ್ರಷ್ಟಾಚಾರನ ಎಲ್ಲೆಲ್ಲಿ ಸಣ್ಣ ಮಟ್ಟದಲ್ಲೇ ತಡಿತಾ ಬಂದರೆ ದೊಡ್ಡ ಮಟ್ಟದಲ್ಲಿ ಅದು ಬೆಳೆಯೋದೇ ಇಲ್ಲ ಅಂತ ನನ್ನ ನಂಬಿಕೆ. ಆದರೆ ಏನು ಮಾಡ್ತೀನಿ ಅಂತ, ಫಸ್ಟ್ ಆಫ್ ಆಲ್ ನಮ್ಮ ಈ ಬೆಂಗಳೂರು ಸಿಟಿ ಗಾರ್ಡನ್ ಸಿಟಿ ಆಗಿದ್ದು ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ. ಫಸ್ಟ್ ಪ್ರಯಾರಿಟಿ ಇಷ್ಟು ಅದು ಸ್ವಚ್ಛಗೊಳಿಸ್ಬೇಕು ಅಂತ. ಸೊ ಬೆಂಗಳೂರನ್ನ ಅಷ್ಟೇ ಸ್ವಚ್ಛಗೊಳಿಸೋದಲ್ಲ, ಜನರ ಮನಸ್ಸನ್ನು ಅವರ ಕೆಲಸ ಕಾರ್ಯಗಳಲ್ಲಿ ಇರುತ್ತಲ್ಲ, ಎಲ್ಲದಕ್ಕೂ ಹಣ ಕೊಟ್ಟಿಯೋ ಅಥವಾ ಒಂದು ಆಮಿಷದಿಂದ ಏನೋ ಮಾಡ್ಕೋತಾರೆ ಅಂಥದ್ದೆಲ್ಲ ಬರೀ ಪ್ರಾಕೃತಿಕವಾಗಿ ಗಾರ್ಡನ್ ಸಿಟಿ ಆಗಬಾರ್ದು. ಹಾಗೆ ಎಲ್ಲರೂ ಜನರ ಒಂದು ಮನ ಪರಿವರ್ತನೆ ಮಾಡಬೇಕು. ಅದಕ್ಕೋಸ್ಕರ ಏನಕ್ಕೆ ಜನ ಕೆಟ್ಟ ದಾರಿ ಅಥವಾ ಅಡ್ಡ ದಾರಿ ಹಿಡಿತಾರೆ ಅಂದರೆ, ಅವರ ಒಂದು ಜೀವನ ಮಾಡೋದಕ್ಕೆ ಅವ್ರಿಗೆ ಅನುಕೂಲತೆ ಇಲ್ದಾಗ. ಯಾಕಿಲ್ಲ ಅಂದರೆ, ಏನೇ ಒಂದು ಸಣ್ಣ ಒಂದು ಮನೆ ಅಂತ ತಗೊಂಡ್ರೆ ಅಲ್ಲಿ ರೇಷನ್ ಬೇಕಾಗುತ್ತೆ. ಅದಕ್ಕೆ ಬೇಕಾದರೆ ಆ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಾದ್ರೆ ಎಷ್ಟೋ ಟೇಬಲ್ಸ್ ಎಲ್ಲ ದಾಟಿ ಹೋಗಬೇಕು ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಮಕ್ಕಳ ಎಜುಕೇಷನು ಎಲ್ಲ ತಂದೆ ತಾಯರಿಗೂ ಮಕ್ಕಳು ಒಂದು ಒಳ್ಳೆ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಬೇಕಪ್ಪ, ಅವ್ರನ್ನ
ಒಳ್ಳೆ ಪ್ರಜೆಯಾಗಿ ಮಾಡಬೇಕು ಅಂತ ಇರುತ್ತೆ. ದೆನ್ ಅಗೈನ್ ಇದರಲ್ಲಿ ಕೂಡ ಒಂದು ಒಳ್ಳೆ ಸ್ಕೂಲ್ಗೆ ಬೇಕಂದರೆ ಡೊನೇಷನ್ಸು, ಆಮೇಲೆ ಫೀಸ್ಗಳು ಎಷ್ಟಿರುತ್ತೆ ಆ ಥರ. ಆಮೇಲೆ ನೆಕ್ಸ್ಟ್ ಬರ್ತಾ ನಮ್ಮ ಪರಿಸರ. ಸೊ ಹೀಗಾಗಿ ಒಂದು ಮನೆ, ಆಮೇಲೆ ಒಂದು ಬಡಾವಣೆ, ಹಾಗೆಯೇ ಒಂದು ಕ್ಷೇತ್ರ, ಒಂದು ಜಿಲ್ಲೆ, ಒಂದು ಸ್ಟೇಟ್, ಒಂದು ರಾಜ್ಯ, ಹೀಗೆ ನಾವು ಒಂದು ಕೆಳ ಹಂತದಿಂದ ನಾವು ಸ್ವಚ್ಛತಾ ಆಂದೋಲನ ಅಂತ ಮಾಡ್ತೀವಲ್ಲ, ವರ್ಷಕ್ಕೊಂದ್ಸಲ ಯಾವಾಗಾದರೂ ಒಂದು ಆ ದಿವಸನ ಅದು ಡೈಲಿ ಮಾಡಬೇಕು. ಸೊ ಈ ಥರ ಮಾಡೋದೇ ನನ್ನ ವೈಯಕ್ತಿಕವಾಗಿ ನಾನು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ನೆಚ್ಚಿನ ಕಾರ್ಯಕರ್ತ ಬಂಧುಗಳೇ, ನಾನು ಮೈಕ್ ಗುರ್ತಿಗೆ ನಿಂತ್ಕೊಂಡಿದ್ದೀನಿ ಲೋಕಸಭಾ ಎಲೆಕ್ಷನ್ನಿಗೆ ಬಳ್ಳಾರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ದಯವಿಟ್ಟು ಮತದಾರರು ಸರಿಯಾದ ಅಭ್ಯರ್ಥಿನ ಆಯ್ಕೆ ಮಾಡಿ ಕಳಿಸ್ಬೇಕು. ನಾನು ಅಕ್ಕಿ ಫ್ರೀ ಕೊಡ್ತೀನಿ, ಕರೆಂಟ್ ಫ್ರೀ ಕೊಡ್ತೀನಿ, ಸಾಲ ಮನ್ನಾ ಮಾಡ್ತೀನಿ ಅಂತಾರೆ. ದಯವಿಟ್ಟು ಓಟ್ ಹಾಕಬೇಡಿ. ಉದ್ಯೋಗ ಕೊಡ್ತೀನಿ ಅಂಬರಿಗೆ, ನಾನು ಉದ್ಯೋಗ ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ನಾನು ಗೆಲ್ಲಿಸಿದರೆ ದಯವಿಟ್ಟು ಮತದಾರ ಬಂಧುಗಳೇ, ನಾನು ಉದ್ಯೋಗ ಕೊಡ್ತೀನಿ ಅಂತಂದರೆ ಚೆನ್ನಾಗಿ ಶಿಕ್ಷಣ ಜೊತೆಗೆ ಉದ್ಯೋಗ ಕೊಡ್ತೀನಿ. ಅದರ ಜೊತೆಗೆ ಮತ್ತು ಮೂಲಭೂತ ಸೌಕರ್ಯಗಳು, ಡ್ರೈನೇಜ್ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಂಥ ಸಾಮಾನ್ಯ ಕೆಲಸಗಳನ್ನೇ ಕೇಳ್ರಿ ಹೊರ್ತು ನನಗೆ ಸಾಲ ಮನ್ನಾ ಬೇಡ, ಆಮೇಲೆ ಇದು ಕರೆಂಟ್ ಫ್ರೀ ಬೇಡ, ಅಕ್ಕಿ ಫ್ರೀ ಬೇಡ, ಗೋಧಿ ಫ್ರೀ ಬೇಡ. ಇಂಥವು ಯಾವ ಮತದಾರರೇ ಇಂಥವು ಯಾವುದಕ್ಕೂ ಕಿವಿ ಕೊಡಬೇಡಿ. ದಯವಿಟ್ಟು ಉದ್ಯೋಗ ಯಾರು ಕೊಡ್ತಾರ, ಮೂಲಭೂತ ಸೌಕರ್ಯಗಳಿಗೆ ಯಾರು ಸಹಕರಿಸ್ತಾರ ಅಂಥವ್ರಿಗೆ ಓಟ್ ಹಾಕಿ. ದಯವಿಟ್ಟು ನನ್ನ ನಂದು ಮೈಕ್ ಗುರುತು ಓಟು, ಇಂಡಿಪೆಂಡೆಂಟ್ ನಾನು. ನನಗೆ ದಯವಿಟ್ಟು ಮತದಾನ ಮಾಡಿ ಬಂಧುಗಳೇ. ನೋಡಿದ್ರಲ್ಲ, ನಾನು MP ಆದರೆ ಏನೇನು ಮಾಡ್ತೀನಿ ಅಂತ ಹೇಳಿದ್ರಲ್ಲಿ ಕೆಲವರು ನಾನು ಬ್ಲ್ಯಾಕ್ ಮನಿಯನ್ನೇ ವಾಪಸ್ ತಗೊಂಡ್ಬರ್ತೀನಿ ಅಂತ ಹೇಳಿದರು. ಇನ್ನು ಕೆಲವರು ಹೇಳಿದರು ನಾವು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಅಂತ. ಇನ್ನು ಕೆಲವರು ಹೇಳಿದರು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ, ಉದ್ಯೋಗವನ್ನು ಕೊಡಿಸುವಂತಹ ಭರವಸೆಯನ್ನು ಕೊಟ್ಟರು. ಇವಿಷ್ಟೇ ಅಲ್ಲ, ಇನ್ನೂ ಕೆಲವು ಜನ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾತನಾಡಿದ್ದಾರೆ. ಅವನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಹಾಗೆ ಬಹುಮಾನ ಯಾರ ಪಾಲಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀವಿ ಬ್ರೇಕ್ನ ನಂತರ.